ಚತುರ್ಬಾಹುವಿನ ಮರಣದ ವಾರ್ತೆಯನ್ನು ನಮ್ಮವರು ಬಂದು ಹೇಳಿದ್ದೇ ತಡ ನನಗೆ ನಿಲ್ಲುವಂತಹ ಚೈತನ್ಯವೇ ಇಲ್ಲದಾಗಿ ಹೋಯಿತು. ಶರೀರ ಕಂಪಿಸ್ತಾ ಇದೆ. ಭವಿಷ್ಯದ ಉತ್ತರಾಧಿಕಾರಿ ಎನ್ನುವ ಹಾಗೆಯೇ ನಾನು ಭಾವಿಸಿಕೊಂಡು ಬಂದೆನು, ಸಾಕಿ ಸಲಹಿದೆನು. ಅಂತಹ ನನ್ನ ಬಂಗಾರ ಚತುರ್ಬಾಹುವೆ ಇಲ್ಲವೆಂದಾದ ಮೇಲೆ ನಾನು ಬಾಳ್ವೆ ಮಾಡಿ ಏನು ಪ್ರಯೋಜನ? ಘನತರ ಕೀರ್ತಿಯನ್ನು ಗಳಿಸಿ ಏನು ಪ್ರಯೋಜನ? ಮುಂದೇನು ಮಾಡಲಿ ಶಿವನೇ? ಮಗನ ಅಳಿವಿನ ಬಗ್ಗೆ ಚಿಂತೆಯನ್ನು ಮಾಡುವುದೇನೋ ಸ್ವಾಭಾವಿಕ. ಆದ್ರೆ ಮಾಡುವಂತ ಕರ್ತವ್ಯವನ್ನು ಮಾಡಲೇಬೇಕಲ್ಲ. ತಲೆ ಎತ್ತುವುದಕ್ಕಾಗುತ್ತ ವಿರೋಧಿಗಳನ್ನು ನಾನು ಕೊಂದು ಮಾಡುತ್ತೇನೆ. ಪ್ರವೇಶಗಳು ಅಪ್ಪಣೆ ಗೋಡೆಗರ ಶಕ್ತಿ ಅರಿಯದಾಗಿ ಇರುತ್ತಿರಲು ಸಾಮಾನ್ಯ ನಾರ್ಯರಲ್ಲ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಖಾಡಿಯಾಗಿ ಭವನವನ್ನು ಕೊಟ್ಟು ಅವರನ್ನು ಸಂಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮೋಸ ವಂಚನೆಯಿಂದ ಸರ್ವನಾಶ ಮಾಡಬೇಕು. ಮಂತ್ರವಾದಿಯನ್ನು ಸೃಷ್ಟಿ ಮಾಡುತ್ತೇನೆ. ಯಾವುದಮ್ಮೆ? ಎಂದಮ್ಮೆ ಎಂದಚ್ಚೆ ಅಪ್ಪ ಎಂದಚ್ಚ ಅಪ್ಪ ನಾನೇ. ನಾನೇ ನಿನ್ನನ್ನು ಸೃಷ್ಟಿ ಮಾಡಿದವ. ಎಂದ ನಾಯ ಸೃಷ್ಟಿ ಆಗಿ ಯಾವುದು? ಎಂದ ನಾಯ ಸೃಷ್ಟಿ ಆಗಿ ಯಾವುದು ನಾಯ? ಯಾಕಾಗಿ ಸೃಷ್ಟಿ ಮಾಡಿದೆ? ಹೌದು, ಯಾಕಾಗಿ? ತೆಂಕು ದಿಕ್ಕಿಗೆ ಮುಖ ಮಾಡಿ ನಿನ್ನನ್ನು ಸೃಷ್ಟಿ ಮಾಡಿದ ಕಾರಣ ನಿನ್ನ ಭಾಷೆ ಆ ಭಾಷೆಯಾಗಿದೆ. ನನಗೆ ಭಾಷೆ ಬರುವುದಿಲ್ಲವೋ? ಹೌದು, ನಿನ್ನ ಭಾಷೆ ಬೇರೆ, ನನ್ನ ಭಾಷೆ ಯಾವುದು? ನಿಮ್ಮ ಕನ್ನಡ. ನಿಮ್ಮ ಕನ್ನಡಿ ನೋಡಿದಯ? ಇದು ಎಂತದು? ಇದೆಲ್ಲ ನಾರಿಯರು, ಹೆಂಗುಗೂಸುಗಳು. ಹೆಂಗುಗೂಸಲ್ಲ, ಸ್ತ್ರೀಯರು. ಸ್ತ್ರೀಯರು, ನಾರಿಯರು. ನಾರಿಯರು ಎಷ್ಟು ಮಂದಿ ಇದ್ದಾರೆ? ಎಣಿಕೆ ಮಾಡುವುದಕ್ಕೆ ಅಸಾಧ್ಯ. ಕೋಟಿಗಟ್ಟಲೆ. ಕೈಯಲ್ಲಿ ಏನಿದೆ? ಕಾಯ್ದು ಕೈದು ಕೈದು ಹಿಡಿದುಕೊಂಡು ನಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೆಲ್ಲ ಕೊಲ್ಲುವವರು ಅವರ ಸರ್ವನಾಶ ಆಗಬೇಕು. ಹೇಗೆ? ನೀನು ಯುದ್ಧ ಮಾಡುವುದಕ್ಕೆ ಹೋಗುವುದಲ್ಲ, ಮಾರಣ ಮಾಡಬೇಕು. ಮಾರಣ. ನಾನು ಮಾಟೆ ಮಾಡಬೇಕಾ? ಯಾವ ಮಾಟೆ? ಮಾಟೆ ಮಾರಣ. ಮಂತ್ರ ಮಾಟ ಹಾಕ. ಅವರ ತಲೆ ಸರಿಲ್ಲದ ಹಾಗೆ ಆಗಬೇಕು. ಇವರೆಲ್ಲ ಹುಚ್ಚು ಅಲ್ಲ, ಹುಚ್ಚು ಹಿಡಿಬೇಕು. ಹುಚ್ಚು ಹಿಡಿಬೇಕು. ಕೆಲವರಿಗೆ ನಿದ್ದೆ, ಕೆಲವರಿಗೆ ಮುದ್ದೆ. ಹಾಗಲ್ಲ, ಎಲ್ಲೆಲ್ಲಿ ತಿರುಗುವ ರೀತಿ ಆಗ್ಬೇಕು. ಆದ್ದರಿಂದ ಮಾಡುವ ಮಾಟಕ್ಕೆ ಏನೆಲ್ಲ ಸಲಕರಣೆ ಬೇಕು? ಇದು ಎಲ್ಲ ಬೇಕು. ಮೊದಲಿಗೆ ಇದು ಬೇಕು, ಬಲಿ ಬೇಕು. ಅದೆಲ್ಲ ಸಿದ್ಧತೆ ಆಗಿದೆ. ಅರಳು ಬೇಕು. ಹರಳು. ಆಮೇಲೆ ಇದು ಬೇಕು, ಬಾಳೆಹಣ್ಣು. ಬಾಳೆಹಣ್ಣು ಬೇಕು. ಆಮೇಲೆ ಇದು ಬೇಕು, ಯಾವುದು? ಲಿಂಬೆ ಹಣ್ಣು. ಆಮೇಲೆ ಇದು ಬೇಕು, ಕೋಯಿ ಬೇಕು. ಮುಖ್ಯವಾಗಿ ಬೇಕಾದದ್ದು ಕೋಯಿ ಹಣ್ಣು. ಕೋಯಿ ಬೇಕು. ಕೋಳಿ ಬೇಕು. ಆಮೇಲೆ ಸುರೇಶ ಆಗಿದೆ, ಎಲ್ಲ ಸಿದ್ಧತೆ ಆಗಿದೆ ಅಲ್ಲ? ಬರ್ಲಿ. ಹೆಚ್ಚು ಗೊತ್ತಿಲ್ಲ, ಬೇಗ. ಎಳನೀರು ಹೊಂಡ ಬೇಕು. ಹೊಂಡ. ಯಾಕೆ? ಎಳನೀರು. ಆಮೇಲೆ ಇದಾಯ್ತು ಶೂಡಿ. ಮಂತ್ರವಾದ ಮಾಡ್ಲಿಕ್ಕೆ. ಇದು ಅರಳು. ಎಲ್ಲಿಗೆ ಉರುಳು? ಅರಳು. ಇದು ಬಾಳೆಹಣ್ಣಿಲ್ವಾ? ಇದು ಮಾಡುವ. ಇದು ಸುರುವಿಗೆ ಹೊಂಡ ತೆಗಿಬೇಕು. ಅದ್ಯಾಕ? ಇದು ಬಲಿ ಮಂತ್ರ ಬರ್ಬೇಕಲ್ಲ. ನಾ ಬಲಿಗೆ ಹೊಯ್ಯು. ಬಲಿಗೆ ಹೌದೇನು?
ಆಯ್ತಾ ಕುಡಿದು? ಅದು ನಿನಗೆ ಕುಡಿಲಿಕ್ಕಲ್ಲ, ಅದು ನನ್ನ ಹೊಟ್ಟೆ ಮಂತ್ರ ಮಾಡ್ಲಿಕ್ಕೆ. ಮಂತ್ರ ಮಾಡ್ಲಿಕ್ಕೆ. ಮಂತ್ರ ಇದು ನೀರು ಒಳಗೆ ಹೋಯ್ತು, ಮಂತ್ರ ಅಲ್ಲಿ ಬರ್ತದೆ. ಪ್ರೇತಗಳೆಲ್ಲ ಹೊಟ್ಟೆಯೊಳಗೆ ಹೋಗಿ ಮಂತ್ರದಲ್ಲಿ ಬರ್ತದೆ. ನೀಟ ಪ್ರೇತ ಭೂತ ಎಲ್ಲ ಆಗ್ಲಿ. ಓಂ ಅಡಿಗಟ್ಟು ಮುಡಿಗಟ್ಟು. ಅದು ನನಗೆ ಯಾಕೆ? ಅದು ನನಗೆ ದೋಷ ಬಾರದ ಹಾಗೆ. ಬಾರದ ಹಾಗೆ ಆಗ್ಲಿ. ಗಂಡದ ಕಡಿಗಟ್ಟು. ಓಂ ರಾಮ್ ರೀಂ ರೂಂ ರಂ ಸ್ವಾಹ. ಓಂ ರಾಮ್ ರೀಂ ರಂ ಜನರಿಗೆ ನೀತಿಯು ಕೆಲರಿಗೆ ಮೋಜೆಯು ಕೆಲರಿಗೆ ಮೃಗನಿಗೆ ಕೆಲರ ಲಸ್ತದಿ ಸಂತಸನದಲ್ಲಿ ಕೆಲ ಕೆಲ ಶಕ್ತಿಗಳು. ಏನಿದು ವಿಚಿತ್ರ, ನಮ್ಮವರೆಲ್ಲ ಹುಚ್ಚರಾಗಿ ವರ್ತಿಸುತ್ತಾ ಇದ್ದಾರೆ. ರಣರಂಗದಲ್ಲಿ ಶಕ್ತಿ ನಾಯಕರೆಲ್ಲ ಹುಚ್ಚರಾಗಿ ವರ್ತಿಸುತ್ತಾ ಇದ್ದಾರಮ್ಮ. ಹೀಗೂ ಆಗಿ ಹೋಯ್ತೆ. ನಾನು ಯೋಚಿಸ್ತೇನೆ. ಆ ಮಗ ದೇವಿ ಸರ್ವ ಜಲಾದುದರಿಂದ ಕಾಮೇಶ್ವರನ ಮಗವ ಪ್ರೇಮದಿ ನೋಡಿದ ಕರೆ ಬಂದಿತು ಬದೇನು ಆ ಮಗ ತೋದಿಗವ. ನುಡಿದನು ಮಾತನಿ ಪಡೆದಿಗುದೇಕೆ ಮೃಡನ ವದನ ನೋಡಿ. ನುಡಿದನು ಮಾತನಿ ಪಡೆದಿಗುದೇಕೆ ಮೃಡನ ವದನ ನೋಡಿಯೋ. ನನಗೆ ನುಡಿಬುದು ಕಾರ್ಯವ ದೋರಿ ನುಡಿದನು ಮಾತೇನಿ ಪಡೆದಿದ್ದು ಏಕೆಲ್ಲ ಮುಡನ ಬದಲ ನೋಡಿ. ಯಾಕೆ ಅಮ್ಮ ಮಗಳೇ, ಚರಣಾಬ್ದಿಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಕಂದ. ಓಂ. ಏನು ಕಂದ, ಯಾಕೆ ನೆಗಾಡೋದೇನು? ಓಹೋ, ಅಪ್ಪಯ್ಯನ ಮುಖ ನೋಡಿ ನೆಗಾಡ್ತಾ ಇದೆಯಲ್ಲ. ಈ ಕ್ಷಣವೇ ನಾನು ಕಾಣಿಸಿಕೊಂಡಿದ್ದೇನೆ. ನನ್ನಿಂದ ಯಾವ ಮಹತ್ಕಾರ್ಯ ಆಗಬೇಕು, ನಿನ್ನ ಕೃಪೆಯೊಂದಿದ್ದರೆ ಮಾಡಿ ಮುಗಿಸುತ್ತೇನೆ. ಮಗನೇ, ನಿನಗೆ ನಾಮಕರಣ ಮಾಡಬೇಕಾದ ನನ್ನ ಕರ್ತವ್ಯವೇ ಹೌದು. ದಶಭುಜ ಗಣಪತಿ ಅಲ್ಲದೆ ಲಕ್ಷ್ಮೀ ಗಣಪತಿ ಎಂಬ ಹಾಗೆ ನಾಮಕರಣ ಮಾಡಿದ್ದೇನೆ. ಅದು ದುರುಳರೆಲ್ಲ ಮಂತ್ರ ತಂತ್ರಾದಿಗಳನ್ನು ಮಾಡುವುದರ ಮೂಲಕವಾಗಿ ನಾಳಿ ಸೇನೆಯರನ್ನೆಲ್ಲ ಹುಚ್ಚರಂತೆ ವರ್ತಿಸುತ್ತಾ ಇದ್ದಾರೆ. ಆ ಮಂತ್ರವನ್ನು ಭೇದಿಸಿ ಮಂತ್ರವಾದಿಯನ್ನು ಸೆರೆ ಹಿಡಿದು ದುಷ್ಟರನ್ನು ಸಂಹಾರ ಮಾಡು. ನನ್ನ ಲಲಿತಾ ಸಹಸ್ರನಾಮದಲ್ಲಿ ನಿನ್ನ ಹೆಸರನ್ನು ಕೂಡ ಸೇರಿಸ್ತೇನೆ. ಶುಕ್ರನಾಗಲೇ ಗಜಾಸುರನ ಕರೆದ ಕಾರ್ಯ
ನಿನ್ನನ್ನು ನಾಶ ಮಾಡೋದಕ್ಕೆ ಬಂದವ ಗಜಾಸುರ. ಒಮ್ಮೆಗೆ ನೋಡೋಣ ಸೌರ್ಯ ದುರ್ಬಾಧಿಯ ನೀರು ನೀನು ನಿನ್ನ ಸೇನೆಯು ನಮ್ಮ ಶೂನ್ಯಕಾಪುರದ ಸಮಸ್ತ ಸೇನೆಯನ್ನು ಮುಚ್ಚುವುದಾಗಿಸಿದೆ. ಯಾರೊಬ್ಬರು ಉಳಿದಿಲ್ಲ. ಆದರೂ ಬಂಡಾಸುರ ಎದೆಗುಂದಿದವನಲ್ಲ. ನಾನು ಒಬ್ಬ ಸಾಕುವಂತಹ ವಿರೋಧಿಗಳನ್ನಾದರೂ ಮಟ್ಟ ಹಾಕುವುದಕ್ಕೆ ಯಾರಿಗೂ ಬಗ್ಗದ ಜಗ್ಗದಂತಹ ವೀರಾದಿ ವೀರ ಬಂಡಾಸುರ ಇಂದಿನ ದಿನ ಕಾಲದಲ್ಲಿ ನಾವು ಮುಖಾಮುಖಿಯಾಗಿದ್ದೇನೆ. ಈ ಹೋರಾಟದಲ್ಲಿ ನಿನ್ನನ್ನು ಸೆರೆ ಹಿಡಿಯುವಾಗ ಯಾರು ಬಿಡಿಸ್ತಾರೆ?